ನೇರ ನಡೆನುಡಿಯ ಮತ್ತು ನಿರ್ಭೀತ ವ್ಯಕ್ತಿತ್ವದ, ಯಾವುದೇ ಪೂರ್ವಗ್ರಹಗಳಿಲ್ಲದೇ ಅಥವಾ ಮುಲಾಜಿಗಳಿಲ್ಲದೇ ನಿರ್ಭೀತ ವ್ಯಕ್ತಿತ್ವ ಮತ್ತು ಒಂದು ರೀತಿಯ ಬಹುಮುಖ ಪ್ರತಿಭೆ ಅಂಥ ವ್ಯಕ್ತಿ ಅಪರೂಪದ ವ್ಯಕ್ತಿ. ಅದು ಸಿಟ್ಟಿಗೆ ಎಲ್ಲಿ ಹೇಳಬೇಕೋ ಸಿಟ್ಟಿಗೆ ಹೇಳ್ತಾರೆ, ಎಲ್ಲಿ ಸಾಂತ್ವನವಾದ ಮಾತು ಹೇಳಬೇಕೋ ಅಲ್ಲಿ ಹೇಳ್ತಾರೆ, ಮತ್ತು ಸಮಾಧಾನವಾಗಿ ಎಲ್ಲಿ ಇರಬೇಕೋ ಅಲ್ಲಿ ಇರ್ತಾರೆ. ಹಾಗಾಗಿ ಒಂದು ಶಿವರುದ್ರ ಅಂತೀವಲ್ಲ, ಶಿವನೂ ಆಗಬಲ್ಲರು ರುದ್ರನೂ ಆಗಬಲ್ಲರು. ಆ ಎರಡೂ ಗುಣಗಳು ಅವರಲ್ಲಿ ಇರೋದನ್ನು ನಾನು ಕಂಡಿದ್ದೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ಪುಸ್ತಕದ ಬಗ್ಗೆ ಈಗಾಗಲೇ ಬಿಡುಗಡೆ ಮಾಡಿದಂಥ ನನ್ನ ಗುರುಗಳಾದಂಥ ಬರ್ಗೂರವ್ರು ಮಾತಾಡಿದ್ದಾರೆ, ಮತ್ತು ಈ ಗಾಂಧಿ ಭವನದ ಅಧ್ಯಕ್ಷರು ಕೂಡ ಕೃಷ್ಣವರು ಕೂಡ ಮಾತಾಡಿದ್ದಾರೆ. ಈ ಅಭಿನಂದನಾ ಸಮಾರಂಭದ ಒಂದು ಸಂತೋಷದ ಸಂಭ್ರಮದ ದಿನ ಇದು. ಉಪನ್ಯಾಸಗಳು ಯಾರು ಕೇಳೋಕ್ಕಷ್ಟು ಆಸಕ್ತಿ ಇರಲ್ಲ, ಗೊತ್ತು ನನಗೆ. ಅವರ ಸಂಭ್ರಮವನ್ನು ನಾವು ಮೊಟಕುಗೊಳಿಸೋಕ್ಕಾಗೋದಿಲ್ಲ. ಅನೇಕ ಜನ ಬರ್ತಾಯಿದ್ದಾರೆ ಅವರಿಗೆ ಹಾರೈಕೆ ಸಲ್ಲಿಸೋಕ್ಕೆ. ಭಾಳ ಸಂತೋಷದ ಸಂದರ್ಭ. ನಮ್ಮ ಪುಟ್ಟಸ್ವಾಮಯ್ಯನವ್ರ ಬಗ್ಗೆ ಹೇಳೋದಾದರೆ ಎರಡು ಮಾತಿನಲ್ಲಿ, ನಾನು ಈಗ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷನಾಗಿ ಕಳೆದ 1.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವರು ಪದನಿಮಿತ್ತ ಸದಸ್ಯರು ರಾಜ್ಯ ಮಟ್ಟದ ಪ್ರಕಾಶಕರ ಸಂಘದಿಂದ, ಮತ್ತು ನಮ್ಮ ಪ್ರಕಾಶ್ ಕಂಬತ್ತಳ್ಳಿಯವರು ಇನ್ನೊಂದು ಬರಹಗಾರ ಸಂಘದಿಂದ. ಇಬ್ಬರು ನನ್ನ 2 ಕಣ್ಣುಗಳಿದ್ದಂಗೆ ಆ ಸಭೆಯಲ್ಲಿ. ಪುಸ್ತಕಗಳ ಬಗ್ಗೆ ಬೆಳಕು ಚೆಲ್ತಾರೆ, ಇಂಥ ಪುಸ್ತಕ ಒಳ್ಳೇದು ಬಂದಿದೆ, ಬಂದಿಲ್ಲ ಅಂತಕ್ಕಂಥದ್ದು. ನಿಜವಾಗಲೂ ನನ್ನ ಕೆಲಸ ನನ್ನ ಜೊತೆಯಲ್ಲಿರ್ತಕ್ಕಂಥ ಇನ್ನು 8-10 ಜನ ಸದಸ್ಯರಿಗೂ ಕೂಡ ಭಾಳ ಸುಲಭದ ಕೆಲಸ ಅದು. ನಾನು ಅವರಿಬ್ಬರನ್ನು ತಪ್ಪದೆ ಸಭೆಗೆ ಯಾವಾಗಲೂ ಆಹ್ವಾನ ಮಾಡ್ತಿರ್ತೀನಿ. ಮತ್ತು ನಾನು ಕಂಡದ್ದವರಲ್ಲಿ ಕಳೆದ 10-15 ವರ್ಷದಿಂದ ಈಚೆಗೆ ನನ್ನ ಸಂಪರ್ಕ ಬೆಳೆದಿದ್ದು. ನೇರ ನಡೆನುಡಿಯ ಮತ್ತು ನಿರ್ಭೀತ ವ್ಯಕ್ತಿತ್ವದ, ಯಾವುದೇ ಪೂರ್ವಗ್ರಹಗಳಿಲ್ಲದೇ ಅಥವಾ ಮುಲಾಜಿಗಳಿಲ್ಲದೇ ನಿರ್ಭೀತ ವ್ಯಕ್ತಿತ್ವ ಮತ್ತು ಒಂದು ರೀತಿಯ ಬಹುಮುಖ ಪ್ರತಿಭೆ ಅಂಥ ವ್ಯಕ್ತಿ ಅಪರೂಪದ ವ್ಯಕ್ತಿ. ಅದು ಸಿಟ್ಟಿಗೆ ಎಲ್ಲಿ ಹೇಳಬೇಕೋ ಸಿಟ್ಟಿಗೆ ಹೇಳ್ತಾರೆ, ಎಲ್ಲಿ ಸಾಂತ್ವನವಾದ ಮಾತು ಹೇಳಬೇಕೋ ಅಲ್ಲಿ ಹೇಳ್ತಾರೆ, ಮತ್ತು ಸಮಾಧಾನವಾಗಿ ಎಲ್ಲಿ ಇರಬೇಕೋ ಅಲ್ಲಿ ಇರ್ತಾರೆ. ಹಾಗಾಗಿ ಒಂದು ಶಿವರುದ್ರ ಅಂತೀವಲ್ಲ, ಶಿವನೂ ಆಗಬಲ್ಲರು ರುದ್ರನೂ ಆಗಬಲ್ಲರು. ಆ ಎರಡೂ ಗುಣಗಳು ಅವರಲ್ಲಿ ಇರೋದನ್ನು ನಾನು ಕಂಡಿದ್ದೇನೆ ನಿರ್ಸಾಲೆ ಅವ್ರ ಜೊತೆಯಲ್ಲಿ. ಅವರ 75ನೇ ವರ್ಷದ ಸಂಭ್ರಮದ ಈ ಸಮಾರಂಭದ ಆ ಸಮಿತಿ ಮಾಡಿದಾಗ ನಮ್ಮ ಗೆಳೆಯರು ಅಣ್ಣ ಮಲ್ಲೇಪರಮವರು ಅವರ ಅಧ್ಯಕ್ಷರಾದಾಗ ನನ್ನನ್ನು ಸದಸ್ಯರಾಗಿ ಬರಬೇಕು ಅಂದರು. ನಾನು ಸಂತೋಷದಿಂದ ಹೋದೆ. ಆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿನಂದನಾ ಗ್ರಂಥಗಳು ಅಂತ ಬೇಡ, ಈಗಾಗಲೇ 60ನೇ ವರ್ಷದ ಒಂದು ಅಭಿನಂದನಾ ಗ್ರಂಥ ಬಂದಿದೆ ಅವರಿಗೆ, ಅದಕ್ಕೆ ಬದಲಾಗಿ ಬೇರೆ ಯಾವುದಾದ್ರೂ ಒಂದು ಉತ್ತಮವಾದ ಕೆಲಸವನ್ನು, ಒಂದು ಪುಸ್ತಕವನ್ನು ಅರ್ಪಿಸೋಣ. ಯಾಕೆಂದರೆ ನಾಡಿನಲ್ಲಿ ಅವರು ಪುಸ್ತಕ ಸಂಸ್ಕೃತಿ ಮತ್ತು ಪುಸ್ತಕ ಉದ್ಯಮದ ಬಗ್ಗೆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಬೇರೆ ಬೇರೆ ಕೆಲಸಗಳ ಜೊತೆ. ಅದು ಭಾಳ ಪ್ರಿಯವಾದ ಕೆಲಸ ಆಗುತ್ತೆ ಅಂತ ಅಂದಾಗ ಎಲ್ಲ ಸದಸ್ಯರು ಒಪ್ಪಿಕೊಂಡ್ರು. ನಮ್ಮ ಪದ್ಮಶ್ರೀ ದೊಡ್ಡರಂಗೇಗೌಡರು ಕೂಡ ಅದರ ಸಮಿತಿಯ ಗೌರವಾಧ್ಯಕ್ಷರಿದ್ದು ಅವರು ಕೂಡ ಇದನ್ನು ಅನುಮೋದನೆ ಮಾಡಿದರು. ಇಲ್ಲ, ಇದು ಗೌಡ್ರು ಹೇಳೋದು ಭಾಳ ಒಳ್ಳೆಯ ಕೆಲಸ, ಇದನ್ನು ಯಾರು ಮಾಡ್ತಾರೆ ಅವ್ರಿಗೆ ವಹಿಸಿ ಅಂದರೆ ಎಲ್ಲರೂ ಸೇರಿ. ನನಗೆ ಬೇರೆ ಯಾರು ವಹಿಸ್ಕೊಳ್ತಾರೇನೋ ಅಂತ ಉದ್ದೇಶದಿಂದ ನಾನು ಪ್ರಸ್ತಾಪ ಮಾಡಿದೆ. ಕೊನೆಗೆ ನನಗೆ ವಹಿಸೋದಕ್ಕೆ ಇವರು ಪ್ರಯತ್ನ ಪಟ್ಟರು. ನನಗೆ ಬೇರೆ ಬೇರೆ ಕೆಲಸಗಳಿದ್ದೋ, ಆದರೂ ನಾನು ಆಯಿತು ನಿಮ್ಮೆಲ್ಲ ಪ್ರೀತಿಗೆ ಕಟ್ಟಿಬಿದ್ದು ನಾನು ಮಾಡಿಕೊಡ್ತೀನಿ. ಕಳೆದ 45 ವರ್ಷಗಳಿಂದ ಕನ್ನಡ ಕಥಾ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ವಿಮರ್ಶೆ ಬರೆದಿದ್ದೇನೆ, ಕಥೆಗಳು ಬರೆದಿದ್ದೀನಿ. ನನಗೆ ಭಾಳ ಸುಲಭದ ಕೆಲಸ ಕೂಡ ಆಗುತ್ತೆ. ಒಂದು 80% ರೀಡ್ ಮಾಡಿದ್ರೆ ಸಾಧ್ಯ ಆಗ್ಬೋದು ಅಂತ ಎಲ್ಲೋ ಒಂದು ಆತ್ಮವಿಶ್ವಾಸ ಬಂದು ಇಂಥದ್ದೊಂದು ಕಥಾ ಸಂಕಲನ ರೂಪಿಸಬೇಕು ಅಂತ ಕೊನೆ ಹೊತ್ತಿಗೆ ಕೂತ್ಕೊಳ್ಳೋದು ಬೇಡ, ಇವರ ಅಭಿನಂದನಾ ಸಮಾರಂಭ ಇನ್ನೊಂದು 2 ತಿಂಗಳಿದೆ ಅನ್ನೋಂಗೆ ಕೂತ್ಕೊಳ್ಳೋದು ಬೇಡ ಅಂತ ವಹಿಸಿದ 1 ವರ್ಷದಿಂದನೇ ಕೆಲಸವನ್ನು ಆರಂಭ ಮಾಡಿದೆ. ನಾನು ಆರಂಭ ಮಾಡಿ ಒಂದು 3-4 ತಿಂಗಳುಗಳ ಕಾಲ ನನ್ನ ಕೆಲಸದ ನಡುವೆ ಪ್ರತಿದಿನ ಅಥವಾ ದಿನ ಬಿಟ್ಟು ಒಂದು 3 ಗಂಟೆ ಕಾಲ ಕನ್ನಡದ ಕಥಾ ಸಾಹಿತ್ಯವನ್ನೆಲ್ಲ ಓದಿಕೊಂಡು 400-500 ಕಥೆಗಳು ಓದಿರ್ಬೋದು. ನಾನು ಅನೇಕ ಕಥೆಗಾರಗಳಿಗೆ ಫೋನ್ ಮಾಡಿ ಕಥಾ ಸಂಕಲನಗಳನ್ನ ತರಿಸ್ಕೊಂಡಿರ್ಬೋದು. ಕಥೆಗಳ ಪರ್ಮಿಷನ್ಗೆ ಪ್ರತಿಯೊಬ್ಬ ಲೇಖಕನಿಗೂ ಫೋನ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀನಿ. ನನ್ನ ಗೆಳೆಯ ಇನ್ನೊಬ್ಬ ಕಥೆಗಾರ ನನ್ನ ಜೊತೆ ಕೆಲಸ ಮಾಡಿದವರು ಕನ್ನಡ ಯೂನಿವರ್ಸಿಟಿನಲ್ಲಿ ನಮ್ಮ ಅಮರೇಶ್ ನುಗುಡೋಣಿ,
ಅವ್ರ ಹತ್ರ ಒಂದು ದೊಡ್ಡ ಕಥೆಯ ಪುಸ್ತಕಗಳ ರಾಶಿಯೇ ಇತ್ತು. ಫೋನ್ ಮಾಡಿದೆ, ಅವರು ಅವನ ಶಿಷ್ಯನ ಜೊತೆ ಒಂದು 30 ಕಥಾ ಸಂಕಲನಗಳನ್ನು ಕಳಿಸ್ಕೊಟ್ರು ನನಗೆ. ಅದರಲ್ಲಿ ಯಾವುದು ಉತ್ತಮವಾದ ಆಯ್ಕೆ ಮಾಡಿ ಒಂದು 200 ಕತೆ ಆಯ್ಕೆ ಮಾಡಿದೆ ಮೊದಲು. ಅದನ್ನು ಎಡಿಟ್ ಮಾಡ್ತಾ ಬಂದು ಯಾವುದು ಬಿಡೋದು ಯಾವುದು ತಗೊಳ್ಳೋದು. ಆಮೇಲೆ ಈ ಲಿಟ್ರರಿ ಕಲ್ಚರ್ ಒಳಗಡೆ ಅಷ್ಟು ಸುಲಭದ ಕೆಲಸ ಅಲ್ಲ, ಸಂಪಾದನೆ ಕೆಲಸ. ಕತೆ ಬರೀಬೋದು, ಕಾದಂಬರಿ ಬರೀಬೋದು ಕೂತ್ಕೊಂಡು 1-2 ತಿಂಗಳು ಅಥವಾ 2 ವರ್ಷ. ಆದರೆ ಎಡಿಟಿಂಗ್ ಕೆಲಸ ಇದೆಯಲ್ಲ, ನಮ್ಮ ಮಲ್ಲೇಪುರಮ್ಗೆ ಗೊತ್ತಿದೆ, ಅದೊಂದು ಶಾಸ್ತ್ರ. ಅದು ಲಿಟ್ರರಿ ಕಲ್ಚರಲ್ಲಿ ನೀವು ಎಡಿಟಿಂಗ್ ಮೆಥಾಡಾಲಜಿ ಗೊತ್ತಿಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ಪುಟ ಮುನ್ನುಡಿ ಬರೀಬೋದು ಅಷ್ಟೇ. ನೀವು ಇವಾಗ ಚಂದ್ರ ಪುಸ್ತಕನ ಅಲ್ಲಿಂದ ತಂದು ಗುಡ್ಡೆ ಹಾಕಿ. ಯಾಕೆಂದರೆ ಪುಸ್ತಕ ಆಯ್ಕೆ ಸಮಿತಿಗೆ ಬರ್ತವೆ ಪುಸ್ತಕಗಳು. ಎಡಿಟಿಂಗ್ ಸಂಪಾದನೆಯ ಪುಸ್ತಕಗಳು ಎಷ್ಟು ಬರ್ತವೆ ಅಂದರೆ ಅಲ್ಲಿ 10 ಲೇಖನ ತೆಗೆದಿರ್ತಾನೆ, ಯಾರ್ಯಾರ್ದೋ ಒಂದು ಪುಸ್ತಕ ಮಾಡಿರ್ತಾನೆ, ಒಂದು ಪುಸ್ತಕ ಆಗಿರ್ತದೆ, ಅದು ಆಯ್ಕೆ ಸಮಿತಿಗೆ ಬರ್ತದೆ. ಅವ್ರ ಪರ್ಮಿಷನ್ನೇ ಕೇಳಿರಲ್ಲ. ಆಯ್ಕೆ ಸಮಿತಿ 2 ಸದಸ್ಯರು ಅಬ್ಜೆಕ್ಷನ್ ಮಾಡಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ಈ ಪುಸ್ತಕ ಮಾಡಿದ್ದಾನೆ, ಇವನ ಮೇಲೆ ನಾನು ಕೇಸ್ ಹಾಕ್ತೀನಿ, ಆಯ್ಕೆ ಮಾಡಬೇಡಿ ಅಂತ ಹೇಳ್ತಾಳೆ ಹೆಣ್ಮಗಳು. ಸೊ ಆಯ್ಕೆ ಅನ್ನೋದು, ಸಂಪಾದನೆ ಕೆಲಸ ಅನ್ನೋದು ನಮ್ಮ ಜನಕ್ಕೆ ಭಾಳ, ಇತ್ತೀಚಿನ ಜನಗಳಿಗೆ ಭಾಳ ಸುಲಭದ ಕೆಲಸ ಅಂತ ಆಗಿದೆ. ನನ್ನ ಆಯ್ಕೆ ಸಮಿತಿಯಲ್ಲಿ ಬರೋ ಪುಸ್ತಕಗಳು ನೋಡಿದಾಗ ನನಗೆ ಗೊತ್ತಾಗ್ತದೆ. ಅದು ಮಾರ್ಕೆಟಲ್ಲಿ ಬೇರೆ ಪುಸ್ತಕದಲ್ಲಿ ಪುಸ್ತಕ ರೂಪದಲ್ಲಿ ಆ ಲೇಖನನೋ ಕಥೆಯೋ ಕವಿತೆಯೋ ಇರ್ತದೆ. ಆದರೆ ಇದೊಂದು ಶಾಸ್ತ್ರ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಲಿಟ್ರರಿ ಕಲ್ಚರ್ ಕೆಲಸ ಮಾಡೋರು ಒಂದು ಈ ಎಡಿಟಿಂಗ್ ಮೆಥಾಡಾಲಜಿ ಗೊತ್ತಿಲ್ಲದೆ ಇದ್ದರೆ ವೆಸ್ಟಲ್ಲಿ ಇದು ಭಾಳ ಅದ್ಭುತವಾಗಿ ಬೆಳೆದಿದೆ. ಅಷ್ಟು ಸುಲಭವಾದ ಎಡಿಟಿಂಗ್ ಕೆಲಸ ಅಲ್ಲ. ಏಟ್ಸ್ ಎಡಿಟ್ ಮಾಡ್ತಾನೆ ಅಥವಾ ಎಜರಾ ಪೌಂಡು ಟಾಗೂರ್ ಬಗ್ಗೆ ಎಡಿಟ್ ಮಾಡ್ತಾನೆ ಅಂದರೆ ಸುಲಭದ ಕೆಲಸ ಅಲ್ಲ. ಅವು ಒಂದು ಶಿಶಿರ್ ಕುಮಾರ್ ದಾಸ್ ಗುಪ್ತಾ ಅಂತ 8 ವಾಲ್ಯೂಮಲ್ಲಿ ಎಡಿಟ್ ಮಾಡಬೇಕು ಅಂತ ಚೀಫ್ ಎಡಿಟರ್ ಆಗಿ ಕೆಲಸ ಮಾಡ್ತಾನೆ ರವೀಂದ್ರನಾಥ್ ಟಾಗೂರ್ ಮೇಲೆ. ಅವನು ಚೀಫ್ ಎಡಿಟ್ರಾಗಿ 2 ವಾಲ್ಯೂಮ್ ಬಂದು ಉಳಿದದ್ದು ಮಾಡೋರು ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. 8 ವರ್ಷಕ್ಕೆ 1 ವಾಲ್ಯೂಮ್ ಬಂತ ಒಂದು. ಹಾಗಾಗಿ ಎಡಿಟಿಂಗ್ ಕೆಲಸ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಪುಸ್ತಕವನ್ನು ನಾನು ಸುಮಾರು ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಭಾಳ ಅತ್ಯುತ್ತಮ ಕಥೆಗಳನ್ನು ಆಯ್ಕೆ ಮಾಡಿದ್ದೀನಿ. ನಾನು ಯಾವುದೇ ಪೂರ್ವಗ್ರಹಗಳಿಲ್ಲದೇ ವಸ್ತು, ಭಾಷೆ, ನಿರೂಪಣೆ ಭಿನ್ನವಾಗಿ ಇದುವರೆಗೂ ಬಂದಿರೋ ಆಂಥಾಲಜಿಗಿಂತ ನನಗೆ ಮಾದರಿಗಳು BM ಶ್ರೀಕಂಠಯ್ಯನವರ ಸಂಭಾವನೆ ಗ್ರಂಥ ಬಂತಲ್ಲ, ಅಭಿನಂದನಾ ಗ್ರಂಥ, ಆ ಮಟ್ಟದಲ್ಲಿ ಬರಬೇಕು. ಮತ್ತು ನಮ್ಮ ಲಂಕೇಶ್ ತಂದಂಥ ಏನು ಕನ್ನಡ ಕವಿತೆಗಳ ಆಯ್ಕೆ ತಂದ್ರೆ ಅವರು ಒಂದು ಅಕ್ಷರವಸ ಕಾವ್ಯ, ನನಗೆ ಅದು ಮಾದರಿ ಆಯ್ತದು. ಹಾಗಾಗಿ ಅನೇಕ ಆ ಮಾದರಿಗಳಿವೆ. ಈ ಮಾದರಿಗಳು ಯಾರು ನೋಡೋದೇ ಇಲ್ಲ, ಎಡಿಟಿಂಗ್ ಮಾಡೋರು. ದಯಮಾಡಿ ನೋಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ 3 ಜನ ನಾಡೋಜರಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ಉಡೆಕೃಷ್ಣವರು ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪಡೆದಂಥವರು, ನಮ್ಮ ಹಂಪ ನಾಗರಾಜನವರು ನನ್ನ ಗುರುಗಳು, ಬರ್ಗೂರವರು, 3 ಜನರ ನಾಡೋಜರ ಅಧ್ಯಕ್ಷತೆ ಈ ಉಪಸ್ಥಿತಿ ಒಳಗಡೆ ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ಅವರಿಗೆ 75ನೇ ವರ್ಷದ ಸಂಭ್ರಮದ ದಿನಾಚರಣೆ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದು. ಮತ್ತು ಪದ್ಮಶ್ರೀ ನಮ್ಮ ದೊಡ್ಡರಂಗೇಗೌಡರ ಉಪಸ್ಥಿತಿಯಲ್ಲಿ ನನಗೆ ಈಗ ಹೇಳ್ತಾಯಿದ್ರು ಅವರು, ಭಾಳ ಅತಿರಥರು ಮಹಾರಥರು ಕೂತಿದ್ದಾರೆ ಸಭೆಯಲ್ಲಿ ಅಂತ. ನನಗೆ ಅವಾಗ ನೆನಪಾಯ್ತಾಯಿತ್ತು ಮಹಾಭಾರತದ ಕತೆ. ಒಂದು ಕಡೆ ಭೀಷ್ಮ ನಮ್ಮ ಹಂಪನವರು, ಈ ಕಡೆ ದ್ರೋಣಾಚಾರ್ಯರು ಕೂತಿದ್ದಾರೆ ನಮ್ಮ ಬರ್ಗೂರು, ಇಬ್ಬರು ನನಗೆ ಗುರುಗಳು. ಇವರ ನಡುವೆ ಅಲ್ಲಿ ನಡ್ಕೊಂಬರ್ತಿದ್ದಾಗ ನಾನು ಏಕಲವ್ಯನೋ ಅಥವಾ ಇನ್ನೊಬ್ಬರು ನಡ್ಕೊಂಬಂದಂಗೆ ಆಗ್ತಾಯಿತ್ತು ಅವ್ರ ನಡುವೆ ಕೈ ಹಿಡ್ಕೊಂಡು. ಮತ್ತು ಈ ಕಡೆ ಅರ್ಜುನ ಕುಂತಂಗೆ ಕಾಣ್ತಾಯಿದ್ರು ನನ್ನ ಅಣ್ಣ ಮಲ್ಲೇಪುರಮ್. ಹಾಗಾಗಿ ಭಾಳ ದೊಡ್ಡ ಒಂದು ಸಭೆ ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ನಡೆದಿದೆ. ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪುಸ್ತಕ ಸಂಸ್ಕೃತಿ ಮತ್ತು ಪುಸ್ತಕ ಉದ್ದಿಮೆ ಬಗ್ಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲವರು. ಮತ್ತು ಬರ್ಗೂರವರು ಏನು ಪುಸ್ತಕ ಸಂಸ್ಕೃತಿ ಮತ್ತು ಪುಸ್ತಕ ಉದ್ದಿಮೆಯ ಸಮತೋಲನವನ್ನು ಆಗಬೇಕು, ಅದನ್ನು ನೋಡ್ಕೊಳ್ಳೋಂಗೆ ರೀತಿಯಲ್ಲಿ ಬೆಳಿಬೇಕು, ಸರ್ಕಾರ ಪ್ರೋತ್ಸಾಹ ಮಾಡಬೇಕು ಅಂತ ಮಾತು ಹೇಳಿದ್ರು. ಅದನ್ನು 100ಕ್ಕೆ 100 ನಾನು ಎಂಡರ್ಸ್ ಮಾಡ್ತೀನಿ ಆ ಮಾತುಗಳನ್ನು. ಬರ್ಗೂರು ಹೇಳಿದ ಮಾತು ಸತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಸ್ಪಂದನೆ ಮಾಡ್ತಾಯಿಲ್ಲ ಸರಿಯಾದ ರೀತಿಯಲ್ಲಿ. ಇದಕ್ಕೆ ಹಣಕಾಸನ್ನು ಕೊಡ್ತಾಯಿಲ್ಲ, ಅದಕ್ಕೆ ಬಜೆಟ್ ಇಲ್ಲ, ಅದು ಹೆಡ್ ಆಫ್ ದಿ ಅಕೌಂಟ್ ಇಲ್ಲ. ಏನೋ ಒಂದಷ್ಟು ಇಲಾಖೆಗೆ ಬಂದ ದುಡ್ಡಿನಲ್ಲೇ ಕ್ರಿಯಾ ಯೋಜನೆ ಮಾಡಿಕೊಂಡು ಪ್ರತಿ ವರ್ಷ 15 ವರ್ಷದಿಂದ ಈ ಯೋಜನೆ ನಡೆಸ್ಕೊಂಬಂದಿದ್ದಾರೆ. ಭಾಳಷ್ಟು ಜನ ಪ್ರಕಾಶಕರು ಇಲ್ಲಿ ಇದ್ದೀರಿ, ನಿಮಗೆ ಗೊತ್ತಿದೆ. ಸಿಂಗಲ್ ಡೋರು ನಲ್ಲಿ ತಗೊಳ್ತಕ್ಕಂಥ 300 ಪುಸ್ತಕಗಳ ಯೋಜನೆ ಏನಿದೆ, ಸರ್ಕಾರದಲ್ಲಿ ಇದಕ್ಕೆ ಆದೇಶನೇ ಇಲ್ಲ. ಬರೀ ನಡಾವಳಿನಲ್ಲೆಲ್ಲೋ 2005ರಲ್ಲಿ ಕಿಮ್ಮನೆ ರತ್ನಾಕರ ಆದಾಗ ಆಗಿರೋ ಒಂದು ನಿರ್ಣಯ ಬಿಟ್ಟರೆ ಒಂದು ಆದೇಶವೇ ಮಾಡಿಲ್ಲ. ಅದು ಬಜೆಟಲ್ಲೂ ಒಂದು ಹೆಡ್ ಆಫ್ ದಿ ಅಕೌಂಟ್ ಕ್ರಿಯೇಟೇ ಆಗಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನವೂ ಮಾಡ್ತಾಯಿದ್ದೀವಿ. ಸರ್ಕಾರ ಅಧಿಕಾರಿಗಳು ಸ್ಪಂದನೆ ಮಾಡ್ತಾಯಿಲ್ಲ. ಪುಟ್ಟಸ್ವಾಮಿಯವ್ರಿಗೆಲ್ಲ ಭಾಳ ಗೊತ್ತಿದೆ ಚೆನ್ನಾಗಿ. ಸೊ ನಮ್ಮೆಲ್ಲರ ಪ್ರಯತ್ನಕ್ಕೆ ಬರ್ಗೂರು ಹೇಳ್ದಂಗೆ ಲೇಖಕರು, ಪ್ರಕಾಶಕರು ಕೂಡ ದನಿಗೂಡಿಸ್ಬೇಕಾಗ್ತದೆ. ಯಾಕೆಂದರೆ ಇದು ಒಂದು ಸಾಮೂಹಿಕವಾದ ಕೆಲಸ. ಇದು
ಯಾವುದೋ ಪ್ರಕಾಶಕ ಲೇಖಕ ಸಾಲ ಮಾಡಿ ಇವತ್ತು ಭಾಳ ಕಷ್ಟದಲ್ಲಿದ್ದಾನೆ. 21ರದ ಆಯ್ಕೆ ಈಗ ಮುಗಿದಿದೆ ಅಂದರೆ ಇದು 25ಕ್ಕೆ ಹಾಕಿದ್ದಾರೆ ಪ್ರಕಟಣೆಗೆ ನಮ್ಮ ಪುಟ್ಟಸ್ವಾಮಿಯವರು. ಇದರ ಆಯ್ಕೆ 30ಕ್ಕೆ ಬರ್ತದೆ. ಏನು ಮಾಡಬೇಕು 30ರವರೆಗೂ ಈ ಪುಸ್ತಕನ? 30ಕ್ಕೆ ಓದ್ತೀರಾ ಈಗ? 5 ವರ್ಷ ಆದಮೇಲೆ ಓದೋಕ್ಕಾಗಲ್ಲ. ದಯಮಾಡಿ ಈ ಪುಸ್ತಕ ₹400 ಮಾಡಿದ್ದಾರೆ. ತುಂಬ ಸುಂದರವಾಗಿ ಪ್ರಿಂಟ್ ಮಾಡಿದ್ದಾನೆ ಧನಂಜಯ ಅಂತಕ್ಕಂಥ ಪ್ರಿಂಟರು. ನಮ್ಮ ಇದನ್ನು DTP ಮಾಡಿಕೊಟ್ಟಂಥ ಹೆಣ್ಣುಮಗಳು ಒಂದೇ ವಾರಕ್ಕೆ ಮಾಡಿಕೊಟ್ಲು. ಆಕೆ ಶಾರದಾ ಅಂತ, ನೀತು ಗ್ರಾಫಿಕ್ಸ್ ಅಂತ ಚಾಮರಾಜನಗರದಲ್ಲಿ, ಚಾಮರಾಜಪೇಟೆನೇ ಇದು ಹನುಮಂತ ನಗರದಲ್ಲಿ ಶಾರದಮ್ಮ ಅಂತ ಹೆಣ್ಮಗಳು ಮಾಡಿದ್ಲು. ನಾನು ಪ್ರೂಫ್ ತಿದ್ದಿ ಓದಿ ಆಮೇಲೆ ಎಡಿಟಿಂಗಲ್ಲಿ ಯಾವುದೋ ಶಬ್ದ ತೆಗಿಬೇಕಾಗುತ್ತೆ, ಯಾವುದೋ ಶಬ್ದ ಸೇರಿಸ್ಬೇಕಾಗುತ್ತೆ. ಬರಗೂರು ಹೇಳ್ತಿದ್ರು ನನ್ನ ಕತೆಗಳಿಂದ ತಗೊಂಡಿಲ್ಲ ಆತ, ನಾನು ಬಯೋಗ್ರಫಿಲಿ ಏನೋ ಸೇರಿಸಿ ಒಂದು ಕತೆ ತಗೊಂಡಿದ್ದಾರೆ ಅಂತ. ಇಂಥದ್ದು ಆಗಿದೆ ಇಲ್ಲಿ. ಮಲ್ಲೇಪುರಂದ ಆತ್ಮಚರಿತ್ರೆಯಿಂದ ಒಂದು ಘಟನೆ ತಗೋಬೇಕಾಯ್ತು ನಾನು. ಎಲ್ಲೋ ಅದು ಹಂಟ್ ಮಾಡ್ತಿತ್ತು ನನಗದು ಕತೆ. ಇಂಥದ್ದು ಯಾಕೆ ಕತೆ ಬರೀಲಿಲ್ಲ ಜನ ನಮ್ಮವರು ನಮ್ಮ ಸಮಕಾಲರು ಅಂತ ನಾನು ಕಾಡ್ತಿತ್ತು. ಅಂಥದ್ದಾಗಿದೆ. ಬಿಳಿಮಲೆಯವರ ಆತ್ಮಚರಿತ್ರೆ ₹400 ಬೆಲೆ ಇಟ್ಟಿದ್ದಾರೆ. ₹300 ಸಿಗುತ್ತೆ. ಏಕಪ್ಪ ಆಪಾಯ್ತು, ₹300 ಸಿಗುತ್ತೆ ಹೊರಗಡೆ. ₹400 ಬೆಲೆ, ಈ ಪುಸ್ತಕದ ಬೆಲೆ ₹300 ಸಿಗುತ್ತೆ. ದಯಮಾಡಿ ಓದಿ. ನಾನು ಸುಮಾರು 20 ಪುಟದ ಪ್ರಸ್ತಾವನೆ ಬರೆದಿದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸ ಕುರಿತು ಬರೆದು. ಈ ಕಥೆಗಳ ವಿಶೇಷ ಏನು ಅನ್ನೋದನ್ನು ಕೂಡ ನಾನು ಬರೆದಿದ್ದೀನಿ. ಅಮೃತ ಕಥಾನಕ ಅಂತಕ್ಕಂಥ ಶೀರ್ಷಿಕೆಯನ್ನು ನಾನು ಸಜೆಸ್ಟ್ ಮಾಡಿದೆ ಅವರಿಗೆ. ಅಮೃತ ಅಂದರೆ 75 ವರ್ಷ ಅನ್ನೋ ಅರ್ಥದಲ್ಲಿ ಅವರಿಗೆ ಸಾಂಕೇತಿಕವಾಗಿ ಇರಲಿ ಅಂತಕ್ಕಂಥ ಮಲ್ಲೇಪುರಂ ಕೂಡ ಹೆಸರನ್ನು ಅನುಮೋದನೆ ಮಾಡಿದರು. ಭಾಳ ಸಂತೋಷ ಆಯಿತು. ಎಲ್ಲ ಲೇಖಕರು ಕೂಡ ಈ ಪುಸ್ತಕದ ಕತೆಗೆ ಸೇರಿಸ್ಕೊಳ್ಳೋದಕ್ಕೆ ಅನುಮೋದನೆ ನೀಡಿದ್ದಾರೆ. ಅನೇಕ ಬಾರಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ಅವರಿಗೆಲ್ಲ ಒಂದೊಂದು ಗೌರವ ಪ್ರತಿ ಕಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಯಾವುದೇ ಸಂಭಾವನೆ ಇಲ್ಲ. ಆದರೆ ಕೆಲವು ಲೇಖಕರಂತೂ ಈ ಪುಸ್ತಕ ನೋಡಿ ನನ್ನ ಕಥೆನೂ ನೀವು ಸೇರಿಸ್ಬೋದಾಗಿತ್ತು ಅಂತಕ್ಕಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಅಲ್ಲಿ ಮಾಡೋಣ ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಇದು ತಕ್ಷಣಕ್ಕೆ ಮಾಡಿದ್ದಾಗಿದೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದೀನಿ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲ ಮತ್ತು ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಮತ್ತೊಮ್ಮೆ ನಮ್ಮ ಪುಟ್ಟಸ್ವಾಮಯ್ಯನವರಿಗೆ ಮತ್ತು ಶ್ರೀಮತಿ ಪುಟ್ಟಸ್ವಾಮಯ್ಯನವರಿಗೆ 75ನೇ ವರ್ಷದ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಹಾರೈಕೆಗಳನ್ನು, ಆಶೀರ್ವಾದಗಳನ್ನು ಮತ್ತು ಕೆಲವು ಅವರ ಆಯುಷ್ಯ ಆರೋಗ್ಯ ಇಮ್ಮಡಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.